ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಮಾಡಿದ ರಿಕ್ಕಿ ರಾಯ್ ಕೋರ್ಟ್ ಮೊರೆ ಹೋಗಿ ಜಾಮೀನು ಪಡೆದುಕೊಂಡಿದ್ದಾರೆ. ಇತ್ತ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಸಿಸಿಟಿವಿಗಳ ಪರಿಶೀಲನೆ ಮಾಡಿ ರಿಕ್ಕಿ ರಾಯ್ಗೆ ಬುಲಾವ್ ಕೊಟ್ಟಿದ್ದಾರೆ. ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್, ರಿಕ್ಕಿ ರಾಯ್ಗೆ ಜಾಮೀನು. ಕಾರು ಚಾಲನೆ ಮಾಡಿದ ಬಗ್ಗೆ ಸಿಸಿಟಿವಿಗಳ ಪರಿಶೀಲನೆ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಮಾಡಿದ್ದ ರಿಕ್ಕಿ ರಾಯ್ ಜಾಮೀನು ಪಡೆದುಕೊಂಡಿದ್ದಾರೆ. 5ನೇ ಎಸಿಜೆಎಂ ಕೋರ್ಟ್ನಲ್ಲಿ ರಿಕ್ಕಿ ರಾಯ್ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಇವತ್ತು ರಿಕ್ಕಿ ರಾಯ್ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ನ್ಯಾಯಾಲಯವು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. 1 ಲಕ್ಷ ಬಾಂಡ್, ಓರ್ವ ವ್ಯಕ್ತಿಯ ಶ್ಯೂರಿಟಿ ಮತ್ತು ತನಿಖೆಗೆ ಸಹಕರಿಸುವಂತೆ ಕೋರ್ಟ್ ಷರತ್ತು ವಿಧಿಸಿದೆ. ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು, ಅವರು ಜೊತೆಗೆ ಬರ್ತಾ ಇದ್ರು. ಆಗಿದೆ, ಖಂಡಿತ ಇದ್ರು. ಈಗ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕೋರ್ಟ್ ಅಲ್ಲಿ ಬೇಲು ತಗೊಂಡು, ಬೇಲ್ ಯಾಕೆ ಕೊಟ್ಟು ಒಂದು ಮಾಡೇ ಇಲ್ದಿರೋದಕ್ಕೆ ಅವರು ಒಬ್ಬ ಓನರ್ ಆಗಿ ಡ್ರೈವರ್ ಕೂಡ ಬೇಲ್ ತಗೊಂಡಿದ್ದಾರೆ ಅಂಡ್ ಇವರು ಕೂಡ ಬೇಲ್ ತಗೊಂಡಿದ್ದಾರೆ. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಸಂಬಂಧ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಕಾರು ಬಂದು ಹೋಗಿದ್ದ ಮಾರ್ಗದ ಸಿಸಿಟಿವಿಗಳನ್ನ ಸಂಚಾರಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಐಷಾರಾಮಿ ಕಾರನ್ನ ಮಾಲೀಕರು ಹೊರತುಪಡಿಸಿ ಬೇರೆಯವರು ಹೇಗೆ ಡ್ರಿಫ್ಟಿಂಗ್ ಮಾಡಲ್ಲ ಅನ್ನೋದು ಪೊಲೀಸರ ಶಂಕೆ. ಆದ್ರಿಂದ ನಗರದ ಪ್ರಮುಖ ಜಂಕ್ಷನ್ ಮತ್ತು ಸಿಗ್ನಲ್ಗಳಲ್ಲಿನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಡ್ರೈವ್ ಮಾಡ್ತಿದ್ದ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಿಸಿಟಿವಿಗಳನ್ನ ಜಾಲಾಡಿದ ಬಳಿಕ ರಿಕ್ಕಿ ರಾಯ್ ಕಾರನ್ನ ಡ್ರಿಫ್ಟಿಂಗ್ ಮಾಡಿ ಅತಿ ವೇಗವಾದ ಚಾಲನೆ ಮಾಡಿರುವುದು ಗೊತ್ತಾಗಿದೆ. ಅವರು ಓನರ್ ಒಬ್ಬರು ರಿಕ್ಕಿ ರಾಯ್ ಅಂತ ಅವರು ಹೆಸರಿಗೆ ನೋಂದಾಯಿಸಿಕೊಳ್ಳಲು ಅವರು ಆರ್ಟಿಒಗೆ ಅರ್ಜಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ಮನೆಯಲ್ಲಿ ನಿನ್ನೆ ವೆಹಿಕಲ್ ಸಿಕ್ಕಿ ಅದನ್ನ ನಾವು ಟೋ ಮಾಡಿಕೊಂಡು ಈಗ ಟ್ರಾಫಿಕ್ ಸ್ಟೇಷನ್ ಇಟ್ಟಿದ್ವಿ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಸದ್ಯ ಈಗಾಗಲೇ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ವಿಚಾರಣೆಗೆ ಹಾಜರಾಗೋಕೆ ರಿಕ್ಕಿ ರಾಯ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಕಾರಿನ ಅಧಿಕೃತ ದಾಖಲೆಗಳ ಬಗ್ಗೆ ಆರ್ಟಿಒಗೂ ಪತ್ರ ಬರೆದಿದ್ದಾರೆ. ಸದ್ಯ ಈಗ ರಿಕ್ಕಿ ರಾಯ್ ಜಾಮೀನು ಪಡೆದಿದ್ದು ಡ್ರಿಫ್ಟಿಂಗ್ ಸಂಬಂಧ ದಂಡ ಪಾವತಿಸುವ ಸಾಧ್ಯತೆ ಕೂಡ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರಿದ ಪರಿಣಾಮ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೇವಲ ಹೋಟೆಲ್ ಮಾಲೀಕರು ಮಾತ್ರವಲ್ಲ, ಬೇಕರಿ, ಕಾಂಡಿಮೆಂಟ್ಸ್ ಶಾಪ್ಗಳಿಗೂ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಈ ನಡುವೆ ಗ್ಯಾಸ್ ವಿತರಣೆ ಬಗ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನ ಹೈಕೋರ್ಟ್ ಇತ್ಯರ್ಥ ಮಾಡಿದೆ. ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರ ಪ್ರತಿಭಟನೆ, ಹೈಕೋರ್ಟ್ನಲ್ಲಿ ಹೋಟೆಲ್ ಮಾಲೀಕರ ಅರ್ಜಿ ವಜಾ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ್ದಕ್ಕೆ ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕ ಬೀದಿಗಿಳಿದು ವಿನೂತನವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರು. ರಾಜಾಜಿನಗರದಲ್ಲಿ ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡಿ ಸೌದೆ ಒಲೆಯಲ್ಲಿ ಕಾಫಿ, ಟೀ, ಹಾಲು ಕಾಯಿಸಿದ್ರು. ಗ್ರಾಹಕರಿಗೆ ಸಮೋಸ, ಕ್ರೀಮ್ ಬನ್, ಜಾಮ್ ಬನ್, ಪಪ್ಸ್, ರಸ್ಕ್, ಆಲೂ ಬನ್ ಕೊಡುವ ಮೂಲಕ ಸರ್ಕಾರದ ಗಮನ ಸೆಳೆದ್ರು. ಹೋಟೆಲ್ ಮಾಲೀಕರಿಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡಲಾಗ್ತಿದೆ. ಬೇಕರಿ, ಕಾಂಡಿಮೆಂಟ್ಸ್ಗೂ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿದೆ. ನಗರದಲ್ಲಿ ಸಾಕಷ್ಟು ಬೇಕರಿ, ಕಾಂಡಿಮೆಂಟ್ಸ್ ಕ್ಲೋಸ್ ಆಗಿದೆ. ಹೀಗಾಗಿ ನಮಗೂ ಕಮರ್ಷಿಯಲ್ ಸಿಲಿಂಡರ್ ಕೊಡಬೇಕು ಅಂತ ಒತ್ತಾಯ. ಸರ್ಕಾರ ನಮ್ಮ ಇದೊಂದು ಮನವಿ ಅಂತ ತಿಳ್ಕೊಂಡು ತಕ್ಷಣ ಎಚ್ಚೆತ್ತುಕೊಂಡು ಬೇಕರಿ, ಕಾಂಡಿಮೆಂಟ್ಸ್ ಅವರಿಗೆ ಕೂಡ ತಕ್ಷಣವಾಗಿ ಏನು ಸ್ಟ್ರೀಟ್ ಫುಡ್ ನಡೆಸುವಂತವರು ಬೇಕರಿ, ಕಾಂಡಿಮೆಂಟ್ಸ್, ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ತಕ್ಷಣ ಗ್ಯಾಸ್ ಒದಗಿಸುವಂತ ಕೆಲಸ ಮಾಡಬೇಕು. ಅದಲ್ಲದೆ ಗ್ಯಾಸ್ ಏಜೆನ್ಸಿಯಲ್ಲಿ ಏನು ಈ ಒಂದು ಲಾಬಿ ನಡೀತಾ ಇದೆಯೋ ಆ ಲಾಬಿಗೆ ಕಡಿವಾಣ ಹಾಕಬೇಕು. ಆ ತರ ಏನಾದ್ರು ಒಂದಕ್ಕಿಂತ ಹೆಚ್ಚು ಪಟ್ಟು ಏನಾದ್ರು ಗ್ಯಾಸ್ ಮಾರಾಟ ಮಾಡ್ತಾ ಇದ್ದರೆ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಮಿಕ ಪರಿಷತ್ ಇವತ್ತು ಒತ್ತಾಯ ಮಾಡ್ತಾ ಇದೆ. ಕಳೆದ 1 ವಾರದಿಂದ ಗ್ಯಾಸ್ ಸಿಗದೆ ಪರದಾಡ್ತಿರೋ ಹೋಟೆಲ್ ಮಾಲೀಕರು ಸೌದೆ ಒಲೆ ಕಡೆಗೆ ಮುಖ ಮಾಡಿದ್ದಾರೆ. ಮಲ್ಲೇಶ್ವರದ ದುರ್ಗಾ ಟಿಫನ್ ಸೆಂಟರ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡಲಾಗಿದೆ. ಸೌದೆಗೂ ದುಬಾರಿ ಆಗಿರೋದ್ರಿಂದ ಊರಿನಿಂದಾನೇ ಸೌದೆ ತರಿಸಿಕೊಂಡು ತಿಂಡಿ ತಯಾರು ಮಾಡಿದ್ದೇವೆ ಅಂದಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಪಕ್ಕದಲ್ಲೇ ಇರೋದ್ರಿಂದ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಕಷ್ಟ ಆದ್ರೂ ಊಟ ತಿಂಡಿ ತಯಾರು ಮಾಡಲಾಗ್ತಿದೆ. ಹೋಟೆಲ್ ಮಾಲೀಕರು ಗ್ಯಾಸ್ ಸಿಲಿಂಡರ್ ಪೂರೈಕೆ ನ್ಯಾಯಸಮ್ಮತವಾಗಿಲ್ಲ ಅಂತ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಹೋಟೆಲ್ ಮಾಲೀಕರ ಅರ್ಜಿಯನ್ನ ವಜಾಗೊಳಿಸಿದೆ. ಖಂಡಿತ ನಮ್ಗೆ 10,000 ಸಿಲಿಂಡರು ಸಾಕಾಗಲ್ಲ. ನಮ್ಮ ಬೇಡಿಕೆ ಇವತ್ತಿನ ಮಟ್ಟಿಗೆ ಒಂದು ಮಿನಿಮಮ್ ಒಂದು 20,000 ರಿಂದ 25,000 ಕೊಡಬೇಕಾಗತ್ತೆ.
ಯಾಕಂದರೆ ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು, ಕಮರ್ಷಿಯಲ್ ಇನ್ನೂ ಮಾಡಿ 20-25 ಸಾವಿರ ಕೊಡಿ ಅಂತಲೇ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಯಾಕಂತೇಳಿ ಬೇರೆ ಬೇರೆ ಒಂದು ಹೋಟೆಲ್ಗಳಿಗೂ ಇವತ್ತೂ ಭಾಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಿಗೂ ಇವತ್ತು ಈ ತಿಂಗಳು ಬಾಡಿಗೆ ಕಟ್ಟೋದು ಭಾಳ ಸಮಸ್ಯೆ ಆಗಿದೆ, ಮತ್ತು ವ್ಯಾಪಾರನೂ ಕುಸಿತ ಆಗಿದೆ, ಆಮೇಲೆ ಓವರಾಲ್ ಫ್ಲೋಟಿಂಗು ಕಡಿಮೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಜರುಗ್ತಾ ಇರುವ ಯುದ್ಧದ ಪರಿಣಾಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ 5 ದಿನಗಳ ಕಾಲ ಯುದ್ಧವನ್ನ ಅಮೆರಿಕ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದು, ಹಡಗುಗಳು ದೇಶಕ್ಕೆ ಬಂದರೆ ಎಲ್ಲಾ ಸಮಸ್ಯೆಗೂ ಮುಕ್ತಿ ಸಿಗಲಿದೆ. ಶರಣು ಹಂಪಿ, ನ್ಯೂಸ್ 18. ಹೋಟೆಲ್ನ ಮಾಲೀಕರು ಇನ್ನು ಮುಂದೆ ಕೊಂಚ ಎಚ್ಚರವಾಗಿರಬೇಕು. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಬಳಕೆ ನೋಂದಣಿ ಕಡ್ಡಾಯವಾಗಿದೆ. ಇದರಿಂದ ಹೋಟೆಲ್ ಗ್ಯಾಸ್ ಸಮಸ್ಯೆಗೆ ಕೊಂಚ ರಿಲೀಫ್ ಸಿಗುವ ನಿರೀಕ್ಷೆ ಕೂಡ ಇದೆ. ಕಮರ್ಷಿಯಲ್ ಗ್ಯಾಸ್ ಬಳಕೆ ನೋಂದಣಿ ಕಡ್ಡಾಯ. ಹೋಟೆಲ್ ಗ್ಯಾಸ್ ಸಮಸ್ಯೆ ಕೊಂಚ ರಿಲೀಫ್ ನಿರೀಕ್ಷೆ. ಹೋಟೆಲ್ ಮಾಲೀಕರೇ ಎಚ್ಚರ ಎಚ್ಚರ. ಇನ್ನು ಮುಂದೆ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡುವ ಗ್ರಾಹಕರು ನೋಂದಣಿ ಮಾಡುವುದು ಕಡ್ಡಾಯ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ವಾಣಿಜ್ಯ ಸಿಲಿಂಡರ್ ಬಳಕೆ ನೋಂದಣಿ ಕಡ್ಡಾಯಕ್ಕೆ ತೀರ್ಮಾನಿಸಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಕಂಗೆಟ್ಟು ಹೋಗಿರುವ ಹೋಟೆಲ್ ಉದ್ಯಮಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಸಿಲಿಂಡರ್ ವ್ಯತ್ಯಯ ಕುರಿತಂತೆ ಐಒಸಿ, ಎಚ್ಪಿಸಿ ಮತ್ತು ಬಿಪಿಸಿ, ಜಿಎಐಎಲ್ ಅಧಿಕಾರಿಗಳ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವದ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಸಚಿವರು, ಇನ್ಮುಂದೆ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡುವವರು ಕಡ್ಡಾಯವಾಗಿ ಗೇಲ್ ಕಂಪನಿ ಜೊತೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು, ಇಲ್ಲದಿದ್ರೆ ಗ್ಯಾಸ್ ಸಿಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಸಿಲಿಂಡರ್ ನೋಂದಣಿಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಗೆ ಎಲ್ಲಾ ಗ್ರಾಹಕರು, ಕಮರ್ಷಿಯಲ್ ಗ್ರಾಹಕರು ರಿಜಿಸ್ಟ್ರೇಷನ್ ಅನ್ನ ಸಾಟರ್ಡೆ ಒಳಗಡೆ ಮಾಡ್ಕೋಬೇಕು. ಒಂದು ವೇಳೆ ಅವರು ಮಾಡದಿದ್ರೆ ನಾವು ಕೊಡೋದಕ್ಕೆ ಕಷ್ಟ ಆಗ್ತದೆ. ಟು ಬಿ ಫ್ರಾಂಕ್ ವಿತ್ ಯು, ರಾಜ್ಯದಲ್ಲಿ 20% ಕಮರ್ಷಿಯಲ್ ಸಿಲಿಂಡರ್ ಕೊಡೋಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. 50% ಸಿಲಿಂಡರ್ ಕೊಡುವಂತೆ ಮನವಿ ಮಾಡ್ತೀವಿ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಒಂದು ವಾರ 1000 ಸಿಲಿಂಡರ್ 10,000 ಮಾಡಿ ಇವತ್ತಿಗೆ 10,000 ಬಿಡುಗಡೆ ಮಾಡೋದು ಅಂದ್ರೆ ಕೇಂದ್ರ ಸರ್ಕಾರನೇ ಒಳ್ಳೆ ಕೆಲಸ ಮಾಡಬೇಡಿ. 20% ಮಾಡಿದ್ರಿಂದ ನ್ಯಾಚುರಲ್ ಆಗಿ ಎವ್ರಿ ಡೇ 10,000 ಕೊಡ್ತಾರೆ. ಯಾವುದೇ ವ್ಯಕ್ತಿ ವಿನಾಕಾರಣವಾಗಿ ಫೋರ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಹೋಗಿ ಗಲಾಟೆ ಮಾಡೋದು ಮಾಡಿದ್ರೆ ಕಾನೂನು ಕ್ರಮ ಜರುಗಿಸುತ್ತೇವೆ. ಇನ್ನು ಕೊಲ್ಲಿ ರಾಷ್ಟ್ರಗಳ ಕದನಕ್ಕೆ ರಾಜ್ಯದ ಹೋಟೆಲ್ ಉದ್ಯಮ ಬಳಲಿ ಬೆಂಡಾಗಿ ಹೋಗಿದೆ. ಆರ್ಥಿಕ ಹೊಡೆತ ಅಷ್ಟೇ ಅಲ್ಲದೆ ಗ್ರಾಹಕರನ್ನ ಉಳಿಸಿಕೊಳ್ಳಲು ಹೋಟೆಲ್ ಮಾಲೀಕರು ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಬಸವೇಶ್ವರ ನಗರದ ಕದಂಬ ಹೋಟೆಲ್ನಲ್ಲಿ ಡೀಸೆಲ್ ಸ್ಟವ್ ಮೊರೆ ಹೋಗಿರೋ ಚಿತ್ರಣ ಕಂಡು ಬಂದಿದೆ. 1 ಅವರ್ಗೆ ಒಂದು 3 ರಿಂದ 4 ಲೀಟರ್ ತಗೊಳುತ್ತೆ. 1 ಅವರ್ಗೆ 4 ಲೀಟರ್ ಡೀಸೆಲ್ ಅಂದರೆ ಈಗ ಗ್ಯಾಸ್ ಸಿಗದೆ ಇರೋ ಕಾರಣ ನಾವು ಇದರ ಮಾಡಲೇಬೇಕಾಗುತ್ತೆ. ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಡೀಸೆಲ್ಗೂ ರೇಟ್ ಇದೆ, ಆದರೂ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಏನಾದರೂ ಬೇರೆ ಆಲ್ಟರ್ನೇಟ್ ಆಗಿ ಮಾಡ್ತಾ ಇದ್ದೀವಿ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಹಂಚಿಕೆ ವಿಚಾರವಾಗಿ ಬೆಂಗಳೂರು ಹೋಟೆಲ್ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಮಾತನಾಡಿ 33% ಸಿಲಿಂಡರ್ ಕೊಡ್ತೀವಿ ಎಂದಿದ್ದಾರೆ. ಇದರಿಂದ ಸ್ವಲ್ಪ ಸಮಸ್ಯೆ ಸರಿಯಾಗ್ತಾ ಇದೆ. ಆದರೆ 3 ಸಿಲಿಂಡರ್ ಜಾಗದಲ್ಲಿ 1 ಸಿಲಿಂಡರ್ ಸಿಗುತ್ತದೆ. ಸದ್ಯಕ್ಕೆ ಮ್ಯಾನೇಜ್ ಮಾಡಬೇಕು ಎಂದಿದ್ದಾರೆ. 33% ಆಗಿದೆ ನಮ್ಮ ರಿಕ್ವೈರ್ಮೆಂಟ್. ಇಡೀ ರಾಜ್ಯಕ್ಕೆ ಬರ್ತದೆ, ಬೆಂಗಳೂರು ನಗರಕ್ಕೂ ಸಿಗುತ್ತೆ. ಇದು ಒಂದು ಸ್ವಲ್ಪ ಮಟ್ಟಿನ ಸುಧಾರಿಕೆ, ಬೆಳವಣಿಗೆ. ಕಾದು ನೋಡೋಣ. ಎಲ್ಲರೂ ಯುದ್ಧ ನಿಲ್ಲಿ ಪ್ರಯತ್ನ ಮಾಡೋಣ. ಅದು ನಿಂತರೆ ಒಳ್ಳೆ ಅವಕಾಶ ಆಗ್ತದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.